ಇಡೀ ಜಗತ್ತಲ್ಲಿ ಈ ಮನೆ ಇರುವಂತದ್ದು ಒಂದೇ ಒಂದು ಮನೆ. ಈ ಮನೆ ನಾವು ಪೂರ್ತಿ ಕಲ್ಲಿಂದ ಕಟ್ಟಿದೀವಿ, ಸಿಮೆಂಟ್ ಕಾಂಕ್ರೀಟ್ ಹಾಕ್ಲಿಲ್ಲ. ಕಲ್ಲಿನಿಂದ ಕಟ್ಟಿರುವಂತ ಮನೆ ಒಳಗಡೆ ಎಲ್ಲ ಲೇಟೆಸ್ಟ್ ಅಮನಿಟೀಸ್ ಯಾವ ರೀತಿ ಮಾಡಬಹುದು, ಯಾವ ರೀತಿ ಇರಬಹುದು ಅಂತ ನೀವು ಊಹೆ ಮಾಡ್ತಿರೋ ಅದಕ್ಕಿಂತ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ನಾವು ಒಳಗಡೆ ಮಾಡಿದೀವಿ. ಗೋಡೆ ಕಲ್ಲು, ಕಾಲಂ ಕಲ್ಲು, ಕ್ಯಾಪಿಟಲ್ ಕಲ್ಲು, ಬೇಸ್ಮೆಂಟ್ ಫುಟಿಂಗ್ ಕಲ್ಲು, ಸ್ಲ್ಯಾಬ್ ಬೀಮ್, ಪ್ಲಿಂತ್ ಬೀಮ್ ಎಲ್ಲ ಕಲ್ಲು, ಮೇಲ್ಛಾವಣಿ ಇದೆಲ್ಲ ರೂಫ್ ಅದು ಸಹ ಕಲ್ಲು. ಸರ್ ಮೇನ್ ಡೋರ್ ಎಲ್ಲ ಟಿಕ್ ವುಡ್ ಮಾಡಿದೀವಿ. ಅಂದ್ರೆ ಈ ಹಾಲ್ ಬರುತ್ತೆ ನಿಮ್ಗೆ 32 ಅಡಿಗೆ 28 ಅಡಿ ಹಾಲ್. ಇದು 1 2 3 4 5 6 ಸ್ಲ್ಯಾಬ್ ಹಾಕಿದೀವಿ ಇಲ್ಲಿ. ಈಗ ನೀವು ಸುತ್ತಿಗೆ ತಗೊಂಡು ಇಷ್ಟು ಸ್ಲ್ಯಾಬ್ಸ್ ಹೊಡೆದಾಕ್ಬಿಟ್ರು ಸಹ ಕಲ್ಲು ಕೆಳಗಡೆ ಬೀಳೋದಿಲ್ಲ. ಒಂದೇ ಚೂರು ಶೆಕೆ ಆಗೋದಿಲ್ಲ, ಒಂದ್ ಚೂರು ಚಳಿ ಆಗೋದಿಲ್ಲ. ಆ ಮಾಡರೇಟ್ ಟೆಂಪರೇಚರ್ ಮೇಂಟೈನ್ ಆಗ್ತಿದೆ. ವಾಟರ್ ಲೈನ್ ಆಗಿರ್ಬೋದು, ಓಕೆ, ಡ್ರಿಂಕಿಂಗ್ ವಾಟರ್ ಇರ್ಬೋದು, ನಿಮ್ಗೆಲ್ಲೂ ಪೈಪ್ ಲೈನ್ ಕಾಣೋದಿಲ್ಲ, ಗ್ಯಾಸ್ ಪೈಪ್ ಲೈನ್ ಕಾಣೋದಿಲ್ಲ ಸರ್. ಆಮೇಲೆ ಈ ಮನೆಯಲ್ಲಿ ಎಲೆಕ್ಟ್ರಿಕ್ ಎಲ್ಲ ನಾವು ಟೋಟಲ್ ಆಟೋಮೈಸೇಷನ್ ಮಾಡಿದ್ದೆ. ಈ ಬೆಡ್ರೂಮ್ ಸೈಜ್ ಬಂದು ನಮಗೆ 16 ಫೀಟ್ ಬೈ 28 ಫೀಟ್. ಇದು 28 ಅಡಿಗೆ 16 ಅಡಿ. ನನ್ನ ಸ್ವಂತ ಮನೆಯಲ್ಲಿ ನಾನು ಒಬ್ಬ ಮಹಾರಾಜ ಬಳಗಬೇಕು ಅಂದ್ರೆ ಮಾನಸಿಕವಾಗೂ ಮಹಾರಾಜ ಆಗಿರ್ಬೇಕಲ್ವಾ.